ಅಯ್ಯಯ್ಯೋ, ನಿಜವಾಗ್ಲೂ ದೊಡ್ಡಪ್ಪನ ಮೇಲೆ ದೆವ್ವ ಬಂದಿದ್ಯಾ? ಎಂಥದ್ದು ಇಲ್ಲ, ದೇವ ಬಂದವ್ರು ಸುಮ್ಮನೆ ಬಿದ್ದಿರ್ತಾರ? ಹಾ ಹ್ಞೂ ಅಂತ ಕಿರ್ಚ್ಕೊಳ್ಳಲ್ವಾ? ನೋಡು, ಪಿಸಾಚಿನೇ ನೀರು ತಗೊಂಡ್ಬರ್ತಿದ್ದಾರೆ. ಬಾಬಾ ಹೋಗೋಣ. ನರಹರಿ ಹರಿ ಎಚ್ಚರ ಮಾಡ್ಕೊಳ್ಳು. ಹಾಗೆ ನರಹರಿ ನರಹರಿ ಕಂದ ಸ್ವಲ್ಪ ನೀರು. ನರಹರಿ ನರಹರಿ ಹಾಳಾದ ಕೆಲಸ ಹೋಯ್ತು. ನಿನಗಿಂತ ದೊಡ್ಡದೇನೋ ಕೆಲಸ. ನೀನ್ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನರಹರಿ ಎಷ್ಟೇ ಎದ್ದೇಳಪ್ಪ. ಕೆಲಸ ಯಾವ ಕೆಲಸ? ನಾನು ಯಾವ ಕೆಲಸನೂ ಹೋಗಿಲ್ಲ. ನನ್ನ ಕೆಲಸ ಹಾಗೇ ಇದೆ. ಹಾ, ಅಷ್ಟೇ ಅಲ್ಲ, ಇನ್ನೂ ಒಂದು ಒಳ್ಳೆ ವಿಷಯ ಇದೆ. ಇಷ್ಟೆಲ್ಲ ಆದ್ಮೇಲೂ ಆ ಬಾಸ್ ಮತ್ತೆ ನಮ್ಮ ಸಾಕ್ಷಿ ಸಂಬಂಧ ಕೇಳ್ತಿದ್ದಾನೆ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಈಗ ಯಾರಿಗೂ ಏನು ಹೇಳೋದು ಬೇಡ, ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತೀನಿ. ರೀ, ಏನ್ರಿ ಅದು? ಏನೋ ಹೇಳಕ್ ಹೋಗಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಅಂಥದ್ದೇನು ಇಲ್ಲ ಕಣೆ. ಬಾಬಾ, ನೀವೇನೋ ಭೂತ ಭೂತ ಅಂತಿದ್ರಿ. ಭೂತಾನೂ ಇಲ್ಲ, ಗೀತಾನೂ ಇಲ್ಲ. ಯಾರಿಗೂ ನಾವೆಲ್ಲ ಖುಷಿಯಾಗಿರೋದು ನೋಡಿ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಇದು ಭೂತದ ಮನೆ ಅಂತ ಮಿಸ್ಗೈಡ್ ಮಾಡಿ ಓಡಿಸೋ ಪಿತೂರಿ ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ನಮ್ಗೆ ಏನು ಕೆಟ್ಟದಾಗಿದೆ, ಆಗಿರೋದೆಲ್ಲ ಒಳ್ಳೇದೇ. ಈಗ ನನ್ನ ಕೆಲಸನೂ ಉಳಿಲಿಲ್ವಾ? ಅದು ಅಲ್ಲದೆ ಇನ್ನೂ ಈ ಮನೆಯಲ್ಲಿ ಏನೇನೋ ಒಳ್ಳೇದು ನಡೆಯೋದಿದೆ. ಏನಿಲ್ಲ ಬಿಡಿ ಬಿಡಿ. ಅಯ್ಯೋ, ಅದೆಲ್ಲ ಏನೀಗ? ಯಾವಾಗಲೂ ಮನೇಲಿ ಭೂತ ಪಿಶಾಚಿ ಅಂತ ಮಾತಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಸಡಗರ, ಸಂಭ್ರಮ, ಫಂಕ್ಷನ್ನು, ಪಾರ್ಟಿ ನಡೀತಾ ಇರಬೇಕು. ಈಗ ನನ್ನ ಕೆಲಸ ಓದಿರೋ ಖುಷಿಲಿ ಯಾರ್ಯಾರು ಏನೇನು ತಿಂತೀರಿ ಕೇಳಿ. ಪಲಾವ್, ಚಿಕನ್, ಮಟನ್, ಫಿಶ್, ಇಡ್ಲಿ, ದೋಸೆ ಎಲ್ಲ ನಾನು ಕೊಡಿಸ್ತೀನಿ. ನಂಗೂ ಬಿರಿಯಾನಿನೇ ಸಾಕಣ್ಣ. ನನಗೂ ಚಾಕ್ಲೇಟ್. ಯಾಕಂದ್ರೆ ಬೇಜಾರದೆ? ನಾನು ಯಾರು ಏನು ಕೊಡ್ರು ಏನು ಕೊಡಲ್ಲ. ನಿನಗೇನು ಬೇಕು ಕೇಳು, ನಾನು ಅದನ್ನೇ ಕೇಳ್ತೀನಿ, ನಿನಗೂ ಕೊಡ್ತೀನಿ. ಓಕೆನಾ? ಲಡ್ಡು ಅಣ್ಣ, ನೋಡ್ದ್ಯಾ? ನನ್ ಮ್ಯಾಜಿಕ್ ಆಗಲ್ಲ ಅಂತಿದ್ದೆ, ಈಗ ದೊಡ್ಡಪ್ಪನ ಕೆಲಸ ಉಳ್ಬಿಡ್ತು. ಅಂಜಲಿ, ನಿನ್ನಿಂದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಥ್ಯಾಂಕ್ಸ್ ಅಂಜಲಿ, ಯು ಆರ್ ರಿಯಲಿ ಗ್ರೇಟ್. ಓಕೆ ಲಡ್ಡು ಅಣ್ಣ. ಇದು ಭೂತದ ಮನೆ ಅಂತಿದ್ದ, ಆಮೇಲೆ ಉಲ್ಟಾ ಹೊಡೆದ್ಬಿಟ್ಟ. ನಿಜವಾಗ್ಲೂ ಭೂತದ ಮನೆನಾ? ಈ ನರಹರಿ ಏನೋ ಮುಚ್ಚಿಡ್ತಾ ಇದ್ದಾನೆ ಅನ್ಸುತ್ತೆ. ನಿಮ್ಗೆಲ್ಲ ಏನೇನು ಬೇಕು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಡಿ, ಎಲ್ಲ ತರಿಸ್ಬಿಡ್ತೀನಿ ನಾನು. ನರಹರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಒಳಗಡೆ ಬಾ. ಅದೇನು ವಿಷಯ ಇಲ್ಲೇ ಹೇಳಮ್ಮ ನೀನ. ಒಳಗಡೆ ಬಾ ಅನ್ನಲ್ಲ, ಬಾ. ಅಂಜಲಿ, ನಿಜ ಹೇಳು, ದೊಡ್ಡಪ್ಪ ಯಾಕೆ ಬಿದ್ರು? ಅಯ್ಯಯ್ಯೋ, ಏನ್ ಗೊತ್ತು ಅವ್ರು ಯಾಕೆ ಬಿದ್ರು ಅಂತ? ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಾ ಪ್ರೆಗ್ನೆನ್ಸಿ ಯಾಕೆ ಬಿದ್ರು? ಅಂಜಲಿ, ನನಗೆ ಗೊತ್ತಾಗದಾಗೆ ಬೇರೆ ಏನಾದ್ರು ಮ್ಯಾಜಿಕ್ ಮಾಡಿದ್ಯಾ? ಅಯ್ಯಯ್ಯೋ, ಅಷ್ಟೊಂದು ಮ್ಯಾಜಿಕ್ ಎಲ್ಲ ನನ್ನ ಕೈಯಲ್ಲಿ ಮಾಡಕ್ ಬರಲ್ಲಪ್ಪ. ಇಲ್ಲ, ನೀನು ಸುಳ್ಳು ಹೇಳ್ತೀಯ. ಅವತ್ತು ಬಾಸ್ ಮನೆಯಲ್ಲಿ ಮ್ಯಾಜಿಕ್ ಆಗಿ ಸಾಕ್ಷಾತ್ ಮದುವೆನೇ ನಿಂತು ಹೋಗಿಲ್ವಾ? ಅಂದ್ರೆ ದೊಡ್ಡಪ್ಪನ ಬೀಳ್ಸೋ ಮ್ಯಾಜಿಕ್ ಮಾಡಿದ್ದೀನಿ ನಾನು. ಅಷ್ಟೊಂದು ಕೆಟ್ಟವಳ ನಾನು? ಇಲ್ಲ 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 ಇಲ್ಲ, ನಾನು ಹಾಗೆ ಹೇಳಿಲ್ಲ. ಕೆಲಸ ಹೋಗಿಲ್ಲ ಅಂದ್ರೆ ಪ್ರಜ್ಞೆ ತಪ್ಪಿದೋಗ್ತಾರ. ನಾನಂತೂ ಯಾವ ಮ್ಯಾಜಿಕ್ಕೂ ಮಾಡಿಲ್ಲ. ಪ್ಲೀಸ್ ನನ್ನ ನಂಬು, ಇಲ್ಲಾಂದ್ರೆ ನಾನು ನಿನ್ನ ಮಾತಾಡ್ಸಲ್ಲ. ಅಂಜಲಿ, ಸಿಟ್ಟು ಬಂತ? ಸಾರಿ ಕಣೆ, ದೊಡ್ಡಪ್ಪ ಸುಮ್ಮನೆ ಹಾಗೆ ಬಿದ್ದೋದ್ರಲ್ಲ, ಅದಕ್ಕೆ ಹಾಗೆ ಕೇಳಿದೆ. ನಿಜವಾಗ್ಲೂ ನನಗೆ ದೊಡ್ಡಪ್ಪ ಬಿದ್ದೋಗಿದ್ ನೋಡಿ ತುಂಬಾ ಹೆದರಿಕೆ ಆಯ್ತು. ಅದನ್ನು ಈ ಮನೇಲಿ ಭೂತ ಇದೆ ಅಂತ ಅಂತಿದ್ರಲ್ಲ, ಅದೇ ಬೀಳ್ಸಿದ್ಬೇಕು ಅನ್ಸುತ್ತೆ. ಯಾವ ಭೂತನೂ ಇಲ್ಲ, ದೆವ್ವನೂ ಇಲ್ಲ ಅಂತ ದೊಡ್ಡಪ್ಪನೇ ಹೇಳಿಲ್ವಾ? ಅಂಜಲಿ, ನೀನು ತುಂಬಾ ಒಳ್ಳೆಯವಳು. ನೀನು ಒಳ್ಳೇದು ಮಾಡ್ತೀನಿ ಅಂತ ನಂಗೆ ಗೊತ್ತು.
ದೊಡ್ಡಪ್ಪನ ಕೆಲಸ ಉಳಿಸಿದ್ಯಾ. ಯು ರಿಯಲಿ ಗ್ರೇಟ್. ಥ್ಯಾಂಕ್ಸ್ ಅಂಜಲಿ, ತುಂಬ ಥ್ಯಾಂಕ್ಸ್ ಅಂಜಲಿ. ಥ್ಯಾಂಕ್ಸ್ ನನಗೆ ಹೇಳ್ಬೇಡ, ಗಣೇಶಂಗೆ ಹೇಳು. ಗಣೇಶ ತುಂಬ ಥ್ಯಾಂಕ್ಸ್ ಅಂತ ದೊಡ್ಡಪ್ಪನ ಕೆಲಸ ಉಳಿತಲ್ಲ. ತುಂಬ ಥ್ಯಾಂಕ್ಸ್ ಗಣೇಶ. ಅದಕ್ಕೆ ದೊಡ್ಡಪ್ಪ ಫುಲ್ ಖುಷಿಯಾಗಿದ್ದಾರೆ. ಪಾಯಸ, ಲಡ್ಡು, ಪಲಾವು, ಬಿರಿಯಾನಿ ಎಲ್ಲ ಮಾಡು ಅಂತ ಹೇಳಿಲ್ವಾ? ಅದೆಲ್ಲ ನಿನಗೆ ಸಿಗುತ್ತೆ, ನನಗೆ ಸಿಗಲ್ವಲ್ಲ, ಯಾರು ಕೊಡಲ್ಲ. ನಾನಿಲ್ವಾ? ನಾನೇನು ಬಿಡ್ತೀನಿ ದಿನ? ನಿನಗೂ ಪಾಯಸ, ಲಡ್ಡು, ಒಬ್ಬಟ್ಟು ಎಲ್ಲ ತಂದ್ಕೊಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್, ನಿನಗೆ ತಂದ್ಕೊಡ್ತೀನಿ. ಪಾಯಸ ಸಿಗತ್ತೆ, ಲಡ್ಡು ಸಿಗತ್ತೆ, ಡಿಂಕ ಚಿಕ್ಕ ಏ ಅಂಜಲಿ, ನೀನ್ ನಾರ್ಮಲ್ ಬಾಲ್ ಡ್ಯಾನ್ಸ್ ಬಿಟ್ಟು ಹೊಸ ಡಿಂಕ ಚಿಕ್ಕ ಕಲ್ತಿದ್ಯಾ? ಇಲ್ಲ, ಯಾರದನ್ನ ಹೇಳ್ಕೊಟ್ರು ಅಂತ ಕೇಳಿದೆ. ಮತ್ತೆ ಹೇಳ್ಕೊಟ್ಟಿದ್ದು ಈ ಮನೆ ಕೊರ್ಸಕ್ಕೆ ಒಬ್ರು ಬಂದಿದ್ರಲ್ಲ, ಅವರು ಹೀಗೆ ಆಡ್ತಾ ಇದ್ರು. ಎಲ್ಲಿ ಕುಳಿ? ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ. ಅಯ್ಯೋ ಬಿಡಮ್ಮ, ಅವ್ರಿಗೆಲ್ಲ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರಿಗೆಲ್ಲ ಏನು ಬೇಕು ಅಂತ ಅದನ್ನು ತರಬೇಕು. ಹಾಗೆ ಪ್ರೀತಿಯಿಂದ ಸಾಕ್ಷಿ ಏನಾರು ತರಬೇಕು. ಅಯ್ಯೋ ಅದೆಲ್ಲ ಆಮೇಲೆ ತಂದ್ರೆ ಆಯ್ತು ಕಣೋ. ಏನೋ ವಿಷಯ ಇದೆ ಅಂತ ಅರ್ಧದಲ್ಲೇ ಮಾತು ನಿಲ್ಲಿಸ್ತಾ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ಅದನ್ನು ಮೊದಲು ಹೇಳು. ನಿಂಗೆ ಹೇಗಮ್ಮ ಗೊತ್ತಾಯ್ತು? ನರಹರಿ, ನಾನು ನಿನ್ನ ಅಮ್ಮ ಕಣೋ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅದೇನು ಅಂತ ಹೇಳಪ್ಪ. ಅದು ನಿಮಿಷ ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಮತ್ತೆ ಮತ್ತೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಬೇಡ. ಅದೇನು ಅಂತ ಹೇಳೋವರೆಗೂ ನಾನು ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಅಮ್ಮ, ವಿಷಯ ಏನು ಅಂತ ನನಗೆ ಅರ್ಥ ಆಗಿಲ್ಲ. ನಿನ್ಗೇನು ಅಂತ ಹೇಳು. ಏನೋ ಅದು ಅಂಥ ವಿಷಯ? ಏನು ಅಂತ ಹೇಳಮ್ಮ. ಬಾಸ್ ಮನೆಗೆ ಮಾವಿನ ಹಣ್ಣು ಕೊಡಕ್ಕೆ ಹೋದಾಗ ನಿನ್ಗೆ ಎಕ್ಸ್ಕ್ಯೂಸೇ ಇಲ್ಲ ಅಂತ ಉಗಿದ್ಬಿಟ್ರು. ಈಗ ನೋಡಿದ್ರೆ ಫೋನ್ ಮಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಮಾತಾಡ್ತಾ ಇದ್ದಾರೆ. ಅದು ಹಾಳಾಗೋಗ್ಲಮ್ಮ. ಸಾಕ್ಷಿನ ಅವ್ರ ಮನೆಗೆ ಕರ್ಕೊಂಡೋಗಿ ಅವಳು ಮತ್ತೆ ರಘು ಜಾತಕನ ಒದ್ರು ಬಂದಿದ್ವಿ. ಹೀಗೆ ಮನುಷ್ಯ ಫೋನ್ ಮಾಡಿಬಿಟ್ಟು ನಿಮ್ಮ ಸಾಕ್ಷಿ ನಮ್ಗೆ ಇಷ್ಟ ಆಗಿದ್ದಾಳೆ, ನನ್ನ ಮಗನಿಗೆ ಅವಳನ್ನ ತಂದ್ಕೋಬೇಕು ಅಂತ ಇದ್ದೀವಿ, ನೀವೇನಂತೀರಾ ಅಂತ ಕೇಳ್ತಾ ಇದ್ದಾರೆ. ಶಾಕ್ ಆಗಲ್ವಾ ಹೇಳು? ಆಗುತ್ತೆ. ಅದೇನ್ ಮಾಡುತ್ತೆ? ಅದಕ್ಕೆ ನೀನು ದಬಕ್ಕಂತ ಬಿದ್ದಿದ್ದು. ನೀ ಸ್ವಲ್ಪ ಸುಮ್ಮನಿರ್ತೀಯ ಭಾಗಿ? ನರಹರಿ, ವಿಷಯ ಬಗ್ಗೆ ಎಲ್ಲ ಸತ್ಯ ಗೊತ್ತಾದ ಮೇಲೂ ಅವ್ರು ಈ ಸಂಬಂಧದ ಬಗ್ಗೆ ಮಾತಾಡಬೇಕು ಅಂತ ಇದ್ದಾರೆ ಅಂದರೆ ಎಷ್ಟು ಒಳ್ಳೆ ಜನ ಅಲ್ವೇನೋ? ಅವ್ರು ಒಳ್ಳೆ ಜನ ಅಲ್ಲಮ್ಮ, ಅವ್ರಿಗೆ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ನಿನ್ನೆ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ಅಂತೀನಿ. ಫ್ರೆಶ್ ಆಗಿ ಹೊಸ ಸಂಬಂಧ ಕೇಳೋ ಥರ ಮಾತಾಡ್ತಾ ಇದ್ದಾರೆ. ಅಂದರೆ ನಿನ್ನೆ ನಡೆದಿರೋದನ್ನೆಲ್ಲ ಅವರು ಪೂರ್ತಿ ಮರ್ತೇ ಬಿಟ್ಟಿದ್ದಾರಾ? ಹೂನಮ್ಮ, ಯಾರೋ ಸೀಗೆ ಪುಡಿ ಸರ್ಫನ್ನ ಹುಣಸೆ ಹಣ್ಣಲ್ಲಿ ಹಾಕೊಂಡು ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ಸುತ್ತೆ. ಏನು ನಡೆದೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಇದು ಭೂತದ ಕರಾಮತ್ತೆ ಯಾಕಾಗಿರ್ಬಾರ್ದು? ಭೂತನ? ನಿನ್ನೆ ಅವರಿಗೆ ಭೂತ ಮೆಟ್ಕೊಂಡಿತ್ತು ಅಂತ ಕಾಣುತ್ತೆ, ಅದಕ್ಕೆ ಹಂಗ ಆಡಿದ್ರು ಅಂತ ಅನ್ಸುತ್ತೆ. ಅವ್ರು ಮೆಟ್ಕೊಂಡಿತ್ತ, ನಮಗೆ ಮೆಟ್ಕೊಂಡಿತ್ತ. ಅಪ್ಪ ದೇವ್ರೆ, ಅಂತೂ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಕೊನೆಗೂ ಆ ಬಾಸ್ ಮಗನ ಜೊತೆ ನನ್ನ ಸಂಬಂಧ ತಪ್ಪೋಯ್ತು. ಅಣ್ಣನ ಕೆಲಸನೂ ಉಳಿತು. ನನ್ನ ಮತ್ತೆ ರಘು ಪ್ರೀತಿ ಪವಿತ್ರವಾದದ್ದು. ಅದು ನಿನ್ನ ದೃಷ್ಟಿಲೂ ಸರಿ ಅಂತ ನೀನು ಪ್ರೂವ್ ಮಾಡಿಬಿಟ್ಟೆ ದೇವ್ರೆ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ನಿಮ್ಮ ಮದುವೆ ನಿಲ್ಸಿದ್ದು ದೊಡ್ಡಪ್ಪನ ಕೆಲಸ ಹೋಗ್ತಾ ಇರೋ ಥರ ನೋಡ್ಕೊಂಡಿದ್ದೆಲ್ಲ ನಾನೇ. ಮ್ಯಾಜಿಕ್ ಮ್ಯಾಂಗೋ ನಾನು ಖರ್ಚಿದಿಂದನೇ ಇದೆಲ್ಲ ಆಗಿದ್ದು, ಇಲ್ಲ ಅಂದರೆ ಇದಾಗ್ತಾನೇ ಇರಲಿಲ್ಲ. ಗಣೇಶ ನನಗೆ ಮ್ಯಾಜಿಕ್ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ವಾ, ಅದು ಕೊಡಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಓ, ನೀನು ಇಲ್ಲಿದ್ಯಾ? ಲಡ್ಡು ಇಲ್ಲೇ ಇದ್ದೀನಿ, ಬಾ ಬಾ. ಲಡ್ಡು, ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ಬಿಟ್ಯೋ. ನಾನು ಮುದ್ದು ಅಳಿಮಯ್ಯ. ನೀನು ನಿಜವಾಗ್ಲೂ ಚೋಟ ಮೆಜಿಷಿಯನ್ನೇ ಕಣೋ. ಅತ್ತೆ, ಅದು ನಾನು ಮಾಡಿದ್ದಲ್ಲ, ಅದು ಬೇರೆ ಯಾರೋ ಮಾಡಿದ್ದು. ಅತ್ತೆ
ಮ್ಯಾಜಿಕ್ ಮಾಡಕ್ಕೆ ಹೇಗೋ ಸಾಧ್ಯ? ನೀನು ಅವಾಗವಾಗ ಮ್ಯಾಜಿಕ್ ಆಗತ್ತೆ ಅಂತ ಹೇಳ್ತಾನೆ ಇದ್ದೆ. ನೀ ಹೇಳ್ದಂಗೆ ಎಲ್ಲ ನಡೀತಾ ಇತ್ತು. ಈ ಮ್ಯಾಜಿಕ್ ಮಾಡೋದು ಯಾವಾಗ ಕಲ್ತಿಯೋ? ಅಯ್ಯೋ ಯಾರು ನನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನು ಬಾಯ್ ಬಿಟ್ಟು ಹೇಳಕ್ಕೂ ಹೋಗಲ್ಲ. ಇದು ಒಳ್ಳೆ ಪಜಿತಿ ಆಯ್ತಲ್ಲ. ಲಡ್ಡು, ಯಾಕೋ ಹಾಗೆ ಅನ್ಕೊಂತೀಯ? ನಿನಗೆ ಏನು ಹೇಳಬೇಕಿದ್ರು ನನ್ನ ಹತ್ರ ಹೇಳು, ನಾನಿದ್ದೀನಿ. ನೀನು ನನಗೆ ಎಷ್ಟು ಫೇವರ್ ಮಾಡಿದ್ಯಾ ಲಡ್ಡು. ನಿನಗೆ ಏನು ಬೇಕೋ ಕೇಳು. ಅದೆಲ್ಲ ಏನು ಬೇಡ ಅತ್ತೆ. ಏಯ್, ಯಾಕೋ ಬೇಡ? ನೀನು ಏನಾದರೂ ಕೇಳಲೇಬೇಕು. ನನಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಐ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ನನ್ನ ಹತ್ರ ಏನೋ ಸಂಕೋಚ ನಿನಗೆ? ಸಂಕೋಚನೂ ಇಲ್ಲ, ನಾಚಿಕೆನೂ ಇಲ್ಲ ಅತ್ತೆ. ಅದು ಸರಿ, ನಾನೇನಾದರೂ ಕೊಡಿಸ್ತೀನಿ ನಿನಗೆ. ಏನು ಕೊಡಿಸ್ಲಿ? ನಿನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ? ಐಸ್ ಕ್ರೀಮ್ ಕೊಡಿಸ್ಲಾ? ಏನು ಬೇಡ ಅತ್ತೆ. ಏಯ್, ಯಾಕೋ? ಹಾಂ, ಕೇಳಿಲಿ, ನಾನು ಇವಾಗಲೇ ಹೋಗಿ ಎಲ್ಲರಿಗೂ ಐಸ್ ಕ್ರೀಮ್ ತರಿಸ್ತೀನಿ, ಓಕೆನಾ? ನಿನಗೆ ಅಂತ ಸ್ಪೆಷಲಾಗಿ 2 ತರಿಸ್ತೀನಿ. ಹಾಂ, ಮುದ್ದು ಗುಂಡ. ಅತ್ತೆ, ಅದು ಅಂಜಲಿ, ಯಾರು ಮುದ್ದು ಮಾಡಲ್ಲ. ಮ್ಯಾಜಿಕ್ ಮಾಡೋದಲ್ಲ ನಾನು. ಅತ್ತೆ ನಿನ್ನ ಒಬ್ಬನ್ನೇ ಮುದ್ದು ಮಾಡ್ತಾಳೆ. ಅದಕ್ಕೆ ಬೇಜಾರು ಮಾಡ್ಕೋತೀಯಾ? ನೀನು ಅವ್ರ ಕಣ್ಣು ಕಾಣಲ್ವಲ್ಲ, ಅದಕ್ಕೆ. ಅದು ಹೋಗ್ಲಿ, ನಿಂಗೆ 2 ಐಸ್ ಕ್ರೀಮ್ ಕೊಡ್ತಾರಂತೆ. ನಾನು ಅತ್ತೆಗೆ ಹೋಗ್ಸೋ ಎಷ್ಟೊಂದು ಮ್ಯಾಜಿಕ್ ಮಾಡಿದ್ದೀನಿ. ಆದರೂ ನಂಗೇನು ಇಲ್ವಾ? ಬೇಡ, ನಂಗೇನು ಬೇಡ. ನಾನು ಯಾರಿಗೂ ಬೇಕಾಗಿಲ್ಲ. ಛೇ, ಈ ಅಂಜಲಿ ಸಿಟ್ಟು ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲ. ನಾನು ಅತ್ತೆಗೆ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳಿದ್ನ, ಇಲ್ಲಾಂದ್ರೆ ಅಂಜಲಿ ಕೊಡಿಸ್ಬೇಡಿ ಅಂತ ಹೇಳಿದ್ನ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಅಮ್ಮ, ಅಣ್ಣ, ಅದಕ್ಕೆ ಸಿಂಧು, ಬನ್ನಿ ಬನ್ನಿ ಬೇಗ. ಅಮ್ಮ ಸಿಂಧು, ಸುಹಾಸ್, ಪಾರ್ಟಿಗೆ ಬೇಕಾದ ಎಲ್ಲ ಐಟಮ್ಸು ತಂದಿದ್ದಾಯ್ತಾ? ಅಣ್ಣ ಶ್ರೀರಾಮಚಂದ್ರ ಹೇಳಿದ್ರೆ ತಮ್ಮ ಲಕ್ಷ್ಮಣ ಪಾಲಿಸೇ ಇರೋದಕ್ಕಾಗತ್ತಾ? ಸದ್ಯ ಅಣ್ಣಂಗೋಸ್ಕರ ಪಾರ್ಟಿ ಐಟಮ್ಸ್ ತಂದಿದ್ದೀರಲ್ಲ, ಐಟಮ್ಗಳೇನು ತಂದಿಲ್ವಲ್ಲ. ಸೀತೆ ಕಳೆದೋಗಿದ್ದಿದ್ರೆ ಹನುಮಂತ ಹುಡ್ಕೋ ಚಾರ್ಜ್ ಕೊಟ್ಟು ಐಟಮ್ಗೆಲ್ಲ ಟ್ರೈ ಮಾಡ್ಬೋದಿತ್ತು. ಶೂರ್ಪಣಕಿನಾ? ಜೀವನ ಪೂರ್ತಿ ಎಲ್ಲರೂ ಮನೆಗೆ ನಗ್ನಗ್ತಾ ಇರ್ಬೇಕಪ್ಪ. ನಾನು ಗಾಳಿ ಪಟ ಹಾರಿಸಿದ್ರೆ ನೀನು ದಾರ ಹಿಡ್ಕೋಬೇಕು. ನೀನ್ ಗಾಳಿ ಪಟ ಹಾರಿಸಿದ್ರೆ ನಾನು ದಾರ ಹಿಡಿಬೋದು, ನೀನ್ ಕಾಗೆ ಹಾರಿಸಿದ್ರೆ ನಾನೇನ್ ಹಿಡಿಯೋದು? ಬೇಡ, ಐಸ್ ಕ್ರೀಮ್ಸ್ ಹಿಡ್ಕೊಳ್ಳಿ. ಐಸ್ ಕ್ರೀಮ್ ತಂದಿದೀಯಾ? ಮತ್ತೆ ನೋಡಿ, ಇದು ಐಸ್ ಕ್ರೀಮು, ಮುಖಕ್ಕೆ ಹಚ್ಕೊಳ್ಳೋ ಫೇಸ್ ಕ್ರೀಮ್ ಅಲ್ಲ. ಸಾಕು ಸುಮ್ಮನೆ ನಾಯೇನು ಐಸ್ ಕ್ರೀಮ್ನೇ ತಿಂದಿಲ್ವೇನೋ? ನೀವು ಬಿಡಿ, ಯಾವ್ಯಾವ ಕ್ರಿಮಿ ಕೀಟಗಳನ್ನು ತಿಂದಿದ್ದೀರೋ ಏನೋ. ಸಾಕ್ಷಿ, ಏನಮ್ಮ ವಿಶೇಷ ಇವತ್ತು? ಐಸ್ ಕ್ರೀಮ್ ತಂದಿದ್ಯಾ? ಅದಕ್ಕೆ ಅಣ್ಣನ ಕೆಲಸ ಉಳ್ಕೊಂತಲ್ಲ, ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರಿಗೂ ಐಸ್ ಕ್ರೀಮ್ ತಂದೆ. ಓಹೋ, ಏನ್ ಸಾಕ್ಷಿ, ಈ ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿನಾ? ಯಾಕಿರಲ್ಲ ಅಣ್ಣ, ನೀನ್ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀಯ ಅಲ್ವಾ? ಈ ಐಸ್ ಕ್ರೀಮ್ ಹುಡುಗಿನ ಒಂದು ಒಳ್ಳೆ ಜಾಗಕ್ಕೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿದ ಹಾಗೆ. ಸರಿ ಸರಿ, ತಗೊಳ್ಳಿ. ಸಾಕ್ಷಿ, ನನಗೆ ಮೊದಲು ಕೊಡಿ. ಆಯ್ತತ್ತೆ, ನೀವೇ ತಗೊಳ್ಳಿ. ತಗೋಣ. ಥ್ಯಾಂಕ್ ಯು. ಅದ್ಗೆ ತಗೊಳ್ಳಿ. ಅಯ್ಯೋ, ನನ್ ಬೇಡ. ತಗೊಳ್ಳಿ ಅದ್ಗೆ. ಅಮ್ಮ, ಮತ್ತೆ ಐಸ್ ಕ್ರೀಮ್ ತಿಂದು ಗ್ಯಾಸ್ ಆಗಲ್ವಾ? ಮತ್ತೆ ಅದನ್ನ ನಿನ್ನ ಜ್ಞಾಪಿಸ್ಬೇಡ್ವೆ. ನೀನು ಸ್ವಲ್ಪ ಸುಮ್ಮನಿರು.
ಅದಕ್ಕೆ ನೀವಿವತ್ತು ಈ ಐಸ್ ಕ್ರೀಮ್ ತಿನ್ನಲೇಬೇಕು, ಬೇಡ ಅನ್ನೋ ಹಾಗೆ ಇಲ್ಲ. ಅಣ್ಣನ ಖುಷಿಗೋಸ್ಕರನಾದರೂ ನೀವು ಸೆಲೆಬ್ರೇಟ್ ಮಾಡಬೇಕಲ್ವಾ? ಆಗಲ್ಲ ಕಡೆ, ನನ್ಗೆ ಇಷ್ಟ ಆಗಲ್ಲ. ಸುಮ್ಮನಿರಿ, ಅದಕ್ಕೆ ತಗೊಳ್ಳಿ. ಅಯ್ಯೋ ತಿನ್ನಿ. ಇನ್ನೊಂದ್ಸೂರು ತಗೊಳ್ಳಿ ಅದಕ್ಕೆ ಪ್ಲೀಸ್, ನನಗೋಸ್ಕರ. ನಿಂತಿಲ್ಲ. ಎಲ್ಲರೂ ಇಲ್ಲೇ ಇದ್ದೀರಾ? ತಗೊಳ್ಳಿ ಐಸ್ ಕ್ರೀಮ್ ಎಲ್ಲ. ಐಸ್ ಕ್ರೀಮಾ? ಏನಪ್ಪ ವಿಶೇಷ? ಅಪ್ಪ ನಂಗೆ ಕೆಲಸ ಸಿಕ್ತಪ್ಪ. ಅಣ್ಣ ಅವನ್ನ ಬೆಳಿಗ್ಗೆ ಎಬ್ಸಿ ಬಿಸಿ ಬಿಸಿ ಕಾಫಿ ಕೊಡಿಸಿ ಬಿಸಿ ನೀರು ಕಾಯಿಸಿ ಕ್ಯಾರೆ ರೆಡಿ ಮಾಡಿಸ್ಬೇಕಲ್ಲ, ಅದಕ್ಕೆ ಹೆಂಗಸರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಕೂಲಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ವೇನೋ? ಅಯ್ಯೋ ಹಾಗೇನಿಲ್ಲ ಅಣ್ಣ, ನೀವೇನೋ ಮಾತಾಡಬೇಡಿ. ಕೆಲಸ ಸಿಕ್ತು ತಂದೆ ಅಷ್ಟೇ, ಅದಕ್ಕೆ ಹಾಗೇನು ತಿಳ್ಕೊಬೇಡಿ. ತಗೊಳ್ಳಿ ಐಸ್ ಕ್ರೀಮು. ಹಾ ಕೊಡು ಮತ್ತೆ, ಇಲ್ಲದ್ರೆ ಮೆಲ್ಟ್ ಆಗ್ಬಿಡುತ್ತೆ. ಅಣ್ಣ ನಮ್ಗೆ 2. ವಾ ಶ್ರೇಷ್ಮಾನ್ ಭವ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನನ್ಗೆ ಐಸ್ ಕ್ರೀಮ್. ಅಯ್ಯಯ್ಯೋ, ಎಲ್ಲ ಐಸ್ ಕ್ರೀಮ್ ಖಾಲಿ ಆಯ್ತಲ್ಲಮ್ಮ, ಈಗೇನು ಮಾಡೋದು? ಯಾರಾದ್ರೂ ಕುಡಿ ಪ್ಲೀಸ್. ನಾನ್ ಕೊಡಲ್ಲ, ಚೋಕೋ ಬರೋದ್ರೆ ನನಗೆ ಬಹಳ ಇಷ್ಟ. ಅಯ್ಯಯ್ಯೋ, ಈಗೇನು ಮಾಡೋದಮ್ಮ? ಹುಟ್ಟಿಗೆ ಮೂಗಿನ ತುದಿಲೇ ಕೋಪ. ನಿನಗೆ ಐಸ್ ಕ್ರೀಮ್ ತರದೇ ಇರ್ತೀನಾ? ಈ ಚಿಕ್ಕಪ್ಪನಿಗೆ ಮೊದಲು ಜ್ಞಾಪಕ ಬರೋದೇ ನಮ್ಮ ಪುಟ್ಟಿ. ಇಲ್ಲೋಡು, ನಿನಗೂ ಐಸ್ ಕ್ರೀಮ್ ಇದೆ. ಥ್ಯಾಂಕ್ ಯು ಚಿಕ್ಕಪ್ಪ. ಚಿಕ್ಕಪ್ಪ ಒಂದನಾ? ಹಾಗಿಲ್ಲಮ್ಮ, ಚಿಕ್ಕಪ್ಪಂದು ಸೇರಿ 2. ಅಲ್ಲಯ್ಯೋ ಚಿಕ್ಕಪ್ಪ. ನನ್ನ ಕಂದಮ್ಮ ಭಾರಿ ಪುಟ್ಟ ನಿನಗಿಲ್ದೇ ಇರೋದ ಮರಿ. ನೋಡು, ಈ ಅಜ್ಜಿ ಐಸ್ ಕ್ರೀಮು ನಿಂಗೆ. ಅಜ್ಜಿನೇ ಕೊಟ್ಬಿಟ್ಮೇಲೆ ಈ ಅಜ್ಜ ಇಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಾ? ಮೊಮ್ಮಗಳನ್ನ ಬಿಟ್ಟು ಇದು ನಿನ್ಗೆ. ನೀವಿಬ್ರು ಕೊಟ್ಬಿಟ್ರಾ? ನೀವೇ ಕೊಟ್ಮೇಲೆ ದೊಡ್ಡಪ್ಪಾಗಿ ನಾನು ಕೊಡ್ಲಿಲ್ಲ ಅಂದ್ರೆ ಹೇಗೆ? ತಗೋ, ಇದು ನಿಂಗೆ. ಇಷ್ಟೆಲ್ಲ ಆದ್ಮೇಲೆ ಅಪ್ಪ ಕೊಟ್ಟಿಲ್ಲ ಅಂದ್ರೆ ಮಗು ಏನಾದ್ರು ಅನ್ಕೊಂಡ್ಬಿಡ್ತಪ್ಪ. ಇದು ನಿನ್ಗೆ. ಓಕೆನಾ? ನೀವೆಲ್ಲ ಕೊಟ್ಮೇಲೆ ನಾನು ಒಬ್ಳೆ ತಿಂದ್ರೆ ಚೆನ್ನಾಗಿರಲ್ಲ. ಇದು ನನ್ನ ಸೊಸೆಗೇನೆ. ಅಂಜು, ನಿಮ್ಮ ಮೊನ್ನೆಷ್ಟೇ ಕೋಲ್ಡ್ ಆಗಿದೆ, ಈಗ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗಲ್ವಾ? ಅವ್ರ ಐಸ್ ಕ್ರೀಮ್ ಎಲ್ರಿಗೂ ವಾಪಸ್ ಕೊಟ್ಬಿಡು. ಸುಮ್ಮನಿರಮ್ಮ, ಹಾಗಾದ್ರೆ